ಅಷ್ಟು ಗೊತ್ತಾಗಲ್ವ ನಿನಗೆ? ನಿನಗೆ ಧೈರ್ಯನೇ ಇಲ್ಲ. ನೀನು ಸ್ಟುಪಿಡ್, ನೀನು ಪುಕ್ಲು, ನೀನು ಒಂದ್ ಸ್ವಲ್ಪನೂ ಸ್ಟ್ರಾಂಗ್ ಇಲ್ಲ. ಬ್ಯಾಡ್ ಗರ್ಲ್ ಆಗ್ತಿದ್ಯಾ ನೀನು. ಪುಟ್ ಮೇಡಮ್, ಇದನ್ನೆಲ್ಲ ಯಾರಾದ್ರೂ ಬೈಗುಳ ಅಂತ ಹೇಳ್ತಾರಾ? ಈ ತರ ಶಬ್ದನೆಲ್ಲ ಹೇಳಿದ್ರೆ ಯಾರು ಇದನ್ನ ಬೈಯೋದು ಅಂತ ಹೇಳಲ್ಲ. ಇದಕ್ಕೆ ಅಂತಾನೆ ಬ್ಯಾಡ್ ವರ್ಡ್ಸ್ ಇದೆ. ನಾನ್ ಹೇಳ್ಕೊಡ್ಲಾ? ನಂಗ್ ಗೊತ್ತು. ನಿಂಗೆ ಏನ್ ಗೊತ್ತು? ಹೇಗೆ ಅಂದ್ರೆ, ನಾನು ಎಷ್ಟು ಮೂವಿಗಳು ನೋಡಿಲ್ವಾ? ಎಂತೆಂತ ಶಬ್ದಗಳಿರುತ್ತೆ ಗೊತ್ತಾ? ಮಣಿ, ನೀನ್ ಬ್ಯಾಡ್ ಆಗ್ತಿದ್ಯಾ. ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಂಗಿಲ್ಲ. ಆಯ್ತಮ್ಮ ಬಿಡು, ನಿನ್ ಹತ್ರ ಬ್ಯಾಡ್ ವರ್ಡ್ಸ್ ಮಾತಾಡಲ್ಲ. ಈಗ ಹೇಳು, ಯಾಕೆ ನೀನೇ ಬೈಕೋತಿದ್ಯಾ? ಅದು ಅಪ್ಪ ಅನ್ ಕರೆಯಕ್ ಇಷ್ಟು ಕಷ್ಟನಾ? ಗೋಬರ ಅಪ್ಪ ಅನ್ ಕರೆಯಕ್ ನಂಗೆ ಆಗ್ತಾನೆ ಇಲ್ಲ. ಅಯ್ಯೋ, ಇಷ್ಟೇನಾ? ನೀನು ಪ್ರಾಕ್ಟೀಸ್ ಮಾಡ್ಬೇಕು ಪುಟ್ ಮೇಡಮ್. ತುಂಬಾ ದಿನ ಆಯ್ತು ಅಪ್ಪ ಅಂತ ಕರೆದು, ಅದಕ್ಕೆ ಹೀಗಾಗ್ತಿದೆ. ನೀನು ಪ್ರಾಕ್ಟೀಸ್ ಮಾಡು, ಅವಾಗ ಅಭ್ಯಾಸ ಆಗತ್ತೆ. ಹಂಗಂತ್ಯಾ? ಮತ್ತೆ ಈಗ ನೋಡು, ನಂಗ್ ಬರೀ ಆರ್ಗ್ಯಾನಿಕ್ ಫ್ರೂಟ್ಸ್ ತಿಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೇರೆ ಯಾವ್ದಾವ್ದೋ ಫ್ರೂಟ್ಸ್ ತಿಂದ್ರೆ ನಂಗ್ ಆಗೋದೇ ಇಲ್ಲ ಗೊತ್ತಾ? ಅಜೀರ್ಣ ಆಗ್ಬಿಡುತ್ತೆ. ಮಣಿ, ನೀನ್ ಯಾವಾಗ್ಲೂ ನಿನ್ ಕಥೆನೇ ಹೇಳ್ತಿರ್ತೀಯ. ಈಗ ನಂಗೆ ಐಡಿಯಾ ಕೊಡು, ನನ್ನನ್ನ ಹೇಗ್ ಕರೀಲಿ? ಅಯ್ಯೋ, ನಿಂದೊಳ್ಳೆ ಕಥೆ ಆಯ್ತಲ್ಲ. ಸ್ವಂತ ಅಪ್ಪನ್ನೇ ಅಪ್ಪ ಅಂತ ಕರೆಯೋಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಹೌದಲ್ವಾ? ಅಪ್ಪ ಅಪ್ಪ ಅಪ್ಪ. ಹಿತಾ, ನೀನು ಸ್ಟ್ರಾಂಗ್ ಗರ್ಲ್. ನೀನ್ ಅಪ್ಪ ಅಂತ ಹೇಳ್ತೀಯ. ಅಪ್ಪ ಅಪ್ಪ. ಅಯ್ಯೋ ರಾಮ, ನಾನು ಮೊದಲನೇ ಸಲ ಹಾರುವಾಗ್ಲೂ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಪುಟ್ ಮೇಡಮ್. ನಿಮ್ದೊಳ್ಳೆ ಕತೆ. ಒಂದ್ ಐಡಿಯಾ ಹೇಳ್ತೀನಿ ಕೇಳು. ಸೀದಾ ಹೋಗು, ಅವ್ರ ಮುಂದೆ ನಿಂತ್ಕೋ, ಸ್ಲೋ ಮೋಷನ್ ಅಲ್ಲಿ ಓಡ್ತಾ ಅಪ್ಪ ಅಂತ ಕರಿ. ಮಣಿ, ನೀನ್ ಸಿನಿಮಾ ನೋಡೋದ್ ಬಿಡು ಅಂತ ಎಷ್ಟತಿ ಹೇಳಿದೆ ನಿನಗೆ?